ಜಮಾಅತೆ ಇಸ್ಲಾಮಿ ಹಿಂದ್ ಇಲಕಲ್ಲ ವತಿಯಿಂದ ಕ್ರಾಂತಿ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸೀರತ್ ಅಭಿಯಾನ ಆಗಸ್ಟ್ 26, 2026 ರಿಂದ ಸೆಪ್ಟೆಂಬರ್ 6, 2026 ರವರೆಗೆ ಪ್ರವಾದಿ ಮುಹಮ್ಮದ್ ಅವರ ಜೀವನ, ಸಂದೇಶ, ಮಾನವೀಯ ಮೌಲ್ಯಗಳು ಹಾಗೂ ಸಮಾಜಕ್ಕೆ ಅವರು ನೀಡಿದ ಮಾರ್ಗದರ್ಶನವನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವು 2026 ರ ಆಗಸ್ಟ್ 26 ರಿಂದ ಸೆಪ್ಟೆಂಬರ್ 6 ರವರೆಗೆ ನಡೆಯಲಿದೆ. ಅಭಿಯಾನದ ಮೂಲಕ ಪ್ರವಾದಿ ಮುಹಮ್ಮದ್ ಅವರ ಜೀವನಚರಿತ್ರೆ ಹಾಗೂ ಅವರ ಆದರ್ಶಗಳನ್ನು ಜನರಿಗೆ ತಲುಪಿಸುವ ಜೊತೆಗೆ ಶಾಂತಿ, ಸಹೋದರತ್ವ, ಮಾನವೀಯತೆ ಮತ್ತು ಉತ್ತಮ ಸಾಮಾಜಿಕ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಇಲಕಲ್ಲ ನಗರದಲ್ಲಿ ನಡೆಯಲಿರುವ ಈ ಕ್ರಾಂತಿ ಜ್ಯೋತಿ ಸೀರತ್ ಅಭಿಯಾನದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಉದ್ದೇಶವನ್ನು ಯಶಸ್ವಿಗೊಳಿಸುವಂತೆ ಜಮಾಅತೆ ಇಸ್ಲಾಮಿ ಹಿಂದ್ ಇಲಕಲ್ಲ ವತಿಯಿಂದ ಮನವಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಹುಸೇನ ಬಾದಶಾ ಸೂಳಿಭಾವಿ, ಮಹಮ್ಮಸ ಹುಸೇನ ಬಾಗವಾನ, ಮಹಮ್ಮದ ಅಲಿ ಯತ್ನಟ್ಟಿ, ಡಾ. ನೂರ ಮಹಮ್ಮದ ಬಿಳೇಕುದರಿ, ಅಬ್ದುಲ್ ಗಪ್ಪಾರ ತಹಸೀಲ್ದಾರ, ಮಹಮ್ಮದ ತಾಜುದ್ದೀನ, ಮುಸ್ತಾಕ್ ಅಲಿ ಜಾಗೀರದಾರ, ಮುಹಮ್ಮದ್ ಯಾಸೀನ್ ಗಬ್ಬೂರು ಉಪಸ್ಥಿತರಿದ್ದರು. ನಮ್ಮೆಲ್ಲರ ಸೃಷ್ಟಿಕರ್ತ ಹಾಗೂ ಈ ಭೂಮಿಯ ಆಕಾಶಗಳ ಒಡೆಯನಾದ ಆ ದೇವರಿಗೆ ಮೀಸಲು. ಆ ದೇವನ ವತಿಯಿಂದ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ, ಅವರ ಅನ್ವಯಿಗಳ ಮೇಲೆ ಆ ದೇವನ ಕರುಣೆ ಹಾಗೂ ಶಾಂತಿ ಸದಾ ವರ್ಷಿಸುತ್ತದೆ. ಮಾಧ್ಯಮ ಮಿತ್ರರಿಗೆ ಮುಂದೆ ಕೆಲವೊಂದು ಮಾತುಗಳು ಪ್ರವಾದಿಗಳ ಬಗ್ಗೆ ಹಾಗೂ ಈ ಅಭಿಯಾನದ ಬಗ್ಗೆ ನಾನು ನೀಡಲು ಇಚ್ಛಿಸುತ್ತೇನೆ. ಜಮಾಅತೆ ಇಸ್ಲಾಮಿ ಹಿಂದ್ ಇಲಕಲ್ಲ ವತಿಯಿಂದ ಹಾಗೂ ರಾಜ್ಯಾದ್ಯಂತ ಈ ತಿಂಗಳು ಬಂದಾಗ, ರಬಿಯುಲ್ ಅವ್ವಲ್ ತಿಂಗಳು ಬಂದಾಗ, ಒಂದು ಅಭಿಯಾನದ ರೂಪದಲ್ಲಿ ಪ್ರವಾದಿಗಳ ಸಂದೇಶ ಮತ್ತು ಎಲ್ಲ ಜನರಿಗೆ ಏನು ಸಂದೇಶ ನೀಡಿದರೂ ಆ ಒಂದು ಕೆಲಸ ಮಾಡುವಂಥ ಪ್ರಯತ್ನ ಸತತವಾಗಿ ಸುಮಾರು 8 ದಶಕಗಳಿಂದ, ಅಂದರೆ ಸುಮಾರು 80 ವರ್ಷಗಳಿಂದ ಈ ದೇಶದಲ್ಲಿ ಜಮಾಅತೆ ಇಸ್ಲಾಮಿ ಮಾಡ್ತಾ ಬಂದಿದೆ. ಪ್ರವಾದಿಗಳ ಕಲ್ಪನೆ, ಪ್ರವಾದಿಗಳು ಯಾರು ಅಂತ ಒಂದು 2 ನಿಮಿಷದಲ್ಲಿ ನಾನು ಈ ವಿಷಯವನ್ನು ಪ್ರಚುರಪಡಿಸಲು ಇಚ್ಛಿಸುತ್ತೇನೆ. ಆ ದೇವನು ನಮ್ಮೆಲ್ಲರಿಗೂ ಒಬ್ಬನು ಸೃಷ್ಟಿಕರ್ತನಿದ್ದಾನೆ. ಆ ದೇವನು ಮಾನವನಿಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ, ಈ ಜೀವನದ ಉದ್ದೇಶ ಏನು, ನಾವು ಯಾತಕ್ಕಾಗಿ ಈ ಲೋಕದಲ್ಲಿ ಬಂದಿದ್ದೇವೆ, ನಮ್ಮ ಜೀವನಕ್ಕೆ ಏನು ಉದ್ದೇಶ ಇದೆ, ನಾವು ಯಾವ ಥರ ಬದುಕಬೇಕು, ದೇವನ ಇಚ್ಛೆಯಂತೆ ಬದುಕಲಿಕ್ಕೆ ತೋರಿಸಲಿಕ್ಕೆ ಬಂದಂಥ ಈ ಸುಮಾರು ಜಗತ್ತಿನಲ್ಲಿ ಇತಿಹಾಸದ ಪ್ರತಿಯೊಂದು ಕಾಲಘಟ್ಟದಲ್ಲಿ, ಪ್ರತಿಯೊಂದು ಸಮುದಾಯದಲ್ಲಿ, ಪ್ರತಿಯೊಂದು ಭೂಭಾಗದಲ್ಲಿ ಪ್ರವಾದಿಗಳು ಬಂದಿದ್ದಾರೆ. ಪ್ರವಾದಿಗಳು ಒಂದು ಯಾರು ಅಂತಂದರೆ, ಮಾನವರಲ್ಲಿಯೇ ಅತ್ಯಂತ ಶ್ರೇಷ್ಠ, ಕುಲೀನ, ಸತ್ಯವಂತರನ್ನು ಆ ದೇವನು ನೇರವಾಗಿ ಆಯ್ದುಕೊಂಡು ಅವರ ಕಡೆಗೆ ಆ ದೇವನು ಸಂದೇಶವನ್ನು ಕಳುಹಿಸುತ್ತಿದ್ದರು. ಆ ದೇವನ ದೈವಿಕ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯ ಪ್ರವಾದಿಗಳು ಮಾಡುತ್ತಿದ್ದರು. ಅಂದರೆ ಅರ್ಥಾತ್ ಪ್ರವಾದಿಗಳು ದೈವಿಕ ಸಂದೇಶವಾಹಕರು, ದೇವನ ಸಂದೇಶ ಮಾನವರಿಗೆ ಮುಟ್ಟಿಸುವಂಥ ಕಾರ್ಯ ಮಾಡುತ್ತಿದ್ದರು. ಆ ಶೃಂಖಲೆಯಲ್ಲಿ ಕೊನೆಯದಾಗಿ ಜಗತ್ತಿಗೆ ಬಂದಂಥ ಪ್ರವಾದಿ ಯಾರು ಅಂತಂದರೆ, ಇವತ್ತಿನ ನಾವು ನೆಲೆಸಿಸುವಂಥ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರು ಮಾನವ ಕುಲದ ಜೀವನಕ್ಕೆ ಕೇವಲ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಅವರು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಗ್ರವಾದಂಥ ಬದಲಾವಣೆ ತಂದರು ಪ್ರವಾದಿಗಳು. ಅದಕ್ಕೆ ಕೇಂದ್ರವಾಗಿ ಮಾನವ ಸಮಾನತೆಯ ಸಂದೇಶ ಅವರು ಹರಿಕಾರ ಇತಿಹಾಸದಲ್ಲಿ ಅವರನ್ನು ಹೇಳಾರೆ. ಹೋದಂಥ ಒಂದು ಪ್ರವಾದಿಗಳು, ಅವರ ಸಂದೇಶಗಳಲ್ಲಿ ಮುಖ್ಯವಾದಂಥ 2-3 ಸಂದೇಶಗಳು. ಒಂದನೇ ಸಂದೇಶ ಅಂತಂದರೆ, ನಮ್ಮೆಲ್ಲರಿಗೆ ದೇವನ ಒಬ್ಬನೇ ಇದ್ದಾನೆ, ಆತನೇ ಸೃಷ್ಟಿಕರ್ತ, ಆತನಿಗೆ ಹಲವು ನಾಮಗಳಿವೆ, ಅವನ ಕಡೆಯಿಂದ ನಾವು ಬಂದಿದ್ದೇವೆ, ಕೊನೆಯದಾಗಿ ಅವನ ಕಡೆಗೆ ನಮಗೆ ಮರಳಬೇಕಾಗಿದೆ. ಎರಡನೇದಾಗಿ ಮಾನವ ಸಮಾನತೆ, ಎಲ್ಲರೂ ಸರಿ ಸಮಾನರು, ಯಾರೂ ಶ್ರೇಷ್ಠ ಮತ್ತು ಯಾರು ಕೀಳರಲ್ಲ. ಪ್ರವಾದಿ ಹೇಳಿದರು, ಅರಬರಿಗೆ ಅರಬೇತರರ ಮೇಲೆ, ಅರಬೇತರರಿಗೆ ಅರಬರ ಮೇಲೆ, ಕರಿಯರಿಗೆ ಬಿಳಿಯರ ಮೇಲೆ, ಬಿಳಿಯರಿಗೆ ಕರಿಯರ ಮೇಲೆ ಯಾವ ಶ್ರೇಷ್ಠತೆಯೂ ಇಲ್ಲ. ಕೇವಲ ದೇವನ ಸನ್ನಿಧಿಯಲ್ಲಿ ನಮಗೆ ಶ್ರೇಷ್ಠತೆ ಸಿಗುವುದು ಕೇವಲ ನಮ್ಮ ಒಳ್ಳೆಯ ಕರ್ಮಗಳಿಂದ ಮಾತ್ರ. ಎರಡನೇದಾಗಿ ಮನುಷ್ಯನನ್ನು ಅಡಿಯಿಂದ ಮುಡಿ ತನಕ ಪ್ರವಾದಿಗಳು ಬದಲಾಯಿಸಿದ್ದು ಅಂತಂದರೆ ಒಂದು ತತ್ವಾದರ್ಶ ನೀಡಿದರು. ಏನು ಅಂತಂದರೆ, ಮನುಷ್ಯ ಈ ಜಗತ್ತಿನಲ್ಲಿ ಮಾಡುವ ಎಲ್ಲ ಕಾರ್ಯಗಳಿಗೆ ಆತನು ಜವಾಬ್ದಾರಿ ನೀಡಬೇಕಾಗಿದೆ. ಒಂದು ದಿನ ನಮ್ಮೆಲ್ಲರನ್ನು ದೇವನ ನ್ಯಾಯಾಲಯದಲ್ಲಿ ನಿಂತುಕೊಂಡು ನಾವು ಇಲ್ಲಿ ಮಾಡಿದಂಥ ಕರ್ಮಗಳ ವಿಚಾರಣೆ ನಡೆಯಲಿದೆ. ಅದಕ್ಕಾಗಿ ಬಹಳ ಜಾಗರೂಕತೆಯಿಂದ ನೀವು ಇಲ್ಲಿ ಬದುಕಬೇಕು. ಕೇವಲ ಪುಣ್ಯಗಳನ್ನು ಮಾಡುತ್ತಾ ಸಹಕಾರ, ಸಹನೆಯೊಂದಿಗೆ
ಪರಸ್ಪರನ್ನು ಗೌರವದೊಂದಿಗೆ ನೀವು ಬದುಕಬೇಕು ಅನ್ನುವಂಥ ಪಾಠ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ನೀಡಿದರು. ಇಂಥ ಒಂದು ಅನೇಕ ಈ ಸಂದೇಶಗಳನ್ನು ಪ್ರಚಾರ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ನಾವು ಸ್ಥಳೀಯ ರೂಪದಲ್ಲಿ ನಾವು ಇಲ್ಲಿ ನಾವು ನಿರ್ಧರಿಸಿದ್ದೇವೆ. ಅದರ ಬಗ್ಗೆ ಮುಂದೆ ನಮ್ಮ ಹುಸೈನ್ ಭಾಗವಾನ್ ಸರ್, ನಮ್ಮ ನಿಮ್ಮೆಲ್ಲರ ಪರಿಪಾಲಕನು ಜಗದೊಡೆಯನೂ ಆದ ಅಲ್ಲಾಹನ ನಾಮದಿಂದ 26/8/2026ರಿಂದ 6/9/2026ರವರೆಗೆ ಕರ್ನಾಟಕದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೀರತ್ ಪ್ರಯುಕ್ತ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಶೀರ್ಷಿಕೆಯ ಮೇಲೆ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಇದು ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತಿದೆ ಮತ್ತು ನಮ್ಮ ಸ್ಥಳೀಯ ಜಮಾತೆ ಇಸ್ಲಾಮಿ ಹಿಂದ್ ಇಲ್ಕಲ್ ಘಟಕದ ವತಿಯಿಂದ ಇಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶ ಮತ್ತು ಚರ್ಚಾಗೋಷ್ಠಿ, ಸೀರತ್ ಪ್ರವಚನ, ಸಮಾಜ ಸೇವಾ ಚಟುವಟಿಕೆಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೆಸಲು ನಾವು ಸಿದ್ಧರಿದ್ದೇವೆ. ಮತ್ತು ಇಳಕಲ್ ನಗರದಲ್ಲಿ 6 ಸ್ಥಳಗಳಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಮಾಡಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವ ರೀತಿ ಆ ಅಂಧಕಾರದಲ್ಲಿ ಮುಳುಗಿದಂಥ ಅರಬ್ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮೂಡಿದರು. ಎಲ್ಲ ಅಲ್ಲಿ ಆಗತಕ್ಕಂಥ ಒಂದು ಅನ್ಯಾಯ, ಅನಾಚಾರ ಇವೆಲ್ಲವನ್ನು ತೆಗೆದು ಹಾಕಿದರು. ಆ ಒಂದು ಕಾರ್ಯಕ್ರಮ ಕುರಿತು ನಾವು ಪ್ರವಾದಿಯವರು ಯಾವ ರೀತಿ ಸಮಾಜದಲ್ಲಿ ಒಂದು ಕ್ರಾಂತಿಯನ್ನು ಬಿಂಬಿಸಿದರ ಬಗ್ಗೆ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಮತ್ತು ಮೆಡಿಕಲ್ ಕ್ಯಾಂಪ್ ಕೂಡ 6ನೇ ಸೆಪ್ಟೆಂಬರ್ ರವಿವಾರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಕೂಡ ನಾವು ಈ ಅಭಿಯಾನದ ಅಂಗವಾಗಿ ಮತ್ತು ಇದರಲ್ಲಿ ತಜ್ಞ ವೈದ್ಯರು ಇಲ್ಲಿ ಭಾಗವಹಿಸುವರು. ಈ ಒಂದು ಕಾರ್ಯಕ್ರಮ ನಾವು ಒಂದು ಯಶಸ್ವಿಯಾಗಿ ನಡೆಸಲು ನಿಯೋಜಿಸಿದ್ದೇವೆ. ತಮ್ಮೆಲ್ಲರ ಸಹಕಾರ ಇದಕ್ಕಿರಲಿ ಎಂದು ಭಾವಿಸಿ ನಾವು ಅಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ನಿಮ್ಮೆಲ್ಲರನ್ನ ಪರಿಪಾಲಿಸುತ್ತಿರುವ ಅಲ್ಲಾಹನಿಗೆ ಮೀಸಲು. ಮಾನ್ಯರೇ, 2026-27ನೇ ಸಾಲಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇಲ್ಕಲ್ ಘಟಕದ ವತಿಯಿಂದ ದಿನಾಂಕ 26/8/2026ರಿಂದ 6/9/2026ರವರೆಗೆ ಈ ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶವನ್ನು ಸಾರಲಿಕ್ಕಾಗಿ ಈ ಒಂದು ಅಭಿಯಾನವನ್ನು ಹಾಕಿಕೊಳ್ಳಲಾಗಿದೆ. ಪವಿತ್ರ ಕುರಾನ್ನ ಸೂರೆ ಅಂಬಿಯಾದಲ್ಲಿ ಒಂದು ಆಯತಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್. ಇದರ ಅರ್ಥ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಾವು ಇಡೀ ಸರ್ವ ಲೋಕಕ್ಕೆ ಅನುಗ್ರಹವನ್ನಾಗಿ ನಾವು ಕಳಿಸಿಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಅಲ್ಲಿ ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ. ಆದ ಕಾರಣ ನಾವು ಪ್ರತಿ ವರ್ಷವೂ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ವಿವಿಧ ಶೀರ್ಷಿಕೆಯಡಿಯಲ್ಲಿ ಕಳೆದ ಬಾರಿ ನ್ಯಾಯದ ಹರಿಕಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಂತಕ್ಕಂಥ ಶೀರ್ಷಿಕೆಯಡಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆದರೆ ಈ ವರ್ಷ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಇಲ್ಕಲ್ ನಗರದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಸುಮಾರು 6 ಕಡೆ ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶದ ಕುರಿತು ನಾವು ಪ್ರಚಾರವನ್ನು ಮಾಡುವುದರ ಮೂಲಕ ನಾವು ಜನರನ್ನು ಈ ಸಂದೇಶವನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು, ಅರಬ್ ದೇಶದಲ್ಲಿ ಇದ್ದಂತಹ ಅಂಧಕಾರದಿಂದ ಉತ್ತಮ ಸಮಾಜದೆಡೆಗೆ ಅಲ್ಲಿ ಪ್ರಾಥಮಿಕವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಹೆಣ್ಣು ಮಗು ಜನಿಸಿದ ತಕ್ಷಣವೇ ಅಲ್ಲಿ ಮರಣವನ್ನು ಆಗಿ ಜೀವಂತವಾಗಿ ಹೂಳುವಂಥ ಒಂದು ಪರಿಸ್ಥಿತಿ ಇತ್ತು. ಅಂತಹ ಅನಿಷ್ಟ ಪದ್ಧತಿಗಳನ್ನು ಸಂಪೂರ್ಣವಾಗಿ ತೊಳೆದು ಹಾಕುವಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಾತ್ರ ಬಹುಮುಖ್ಯವಾಗಿತ್ತು ಅಂತಕ್ಕಂಥದ್ದು. ಇದರ ಅಂಗವಾಗಿ ನಾವು 4 ಕಾರ್ಯಕ್ರಮಗಳನ್ನು ಈ ಇಲ್ಕಲ್ ನಗರದಲ್ಲಿ ಹಾಕಿಕೊಂಡಿದ್ದ